ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪರವಾಗಿ ಬಜೆಟ್ ಮಂಡನೆ ಆಗಿದೆ. ಅದಕ್ಕೆಲ್ಲರಿಗೂ ನಮಗೆ ಸಂತೋಷ ತಂದಿದೆ. ಯಾರೂ ಮಾಡ್ದಿರೋ ಕೆಲಸನ ಈ ಒಂದು 2.5 ವರ್ಷದಲ್ಲಿ ನಮ್ಮ ಶಾಸಕರು ಎಲ್ಲರಿಗೂ ಜನ ಮೆಚ್ಚಂತ ಕೆಲಸ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ತುಂಬ ಸಂತೋಷ ತಂದಿದೆ. ಹಾಗೂ ಈ ನೆಲಮಂಗಲ ಜನತೆ ಪರವಾಗಿ ಹಾಗೂ ನಮ್ಮೆಲ್ಲ ಮುಖಂಡರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ತುಂಬ ಇದು ಯಾರೂ ಮಾಡ್ದಿರೋ ಕೆಲಸ ಇದು. ಬರೀ ಬಜೆಟ್ ಮಂಡನೆ ಆಗೋದ್ರೊಳಗಡೆ ನಮ್ಮದು ಕಾಮಗಾರಿನ ಹೈಲೈಟ್ ಮಾಡ್ಕೊಂಡು ಮಾಡಿದಾರಲ್ಲ, ಅದು ನಮ್ಮ ನೆಲಮಂಗಲ ತಾಲೂಕಲ್ಲಿ ಇದೆಲ್ಲರ ಪರವಾಗೂ ಅವ್ರು ನಿಂತ್ಕೊಂಡು ಮಾಡಿದ್ದಾರೆ. ನಾವು ಎಲ್ಲರ ಪರವಾಗೂ ನಾವು ಸಂತೋಷ ತಂದಿದೆ. ನಾವೆಲ್ಲರ ಪರವಾಗಿ ಧನ್ಯವಾದ. ನೀರಿನ ವ್ಯವಸ್ಥೆ ಈ ನೆಲಮಂಗಲ ಜನತೆಗೆ ಕಾವೇರಿ ನೀರು ಕೇಳ್ತಾ ಇದ್ರು, ಬಟ್ ಅದು ಯಾವ ಶಾಸಕರು ಮಾಡಿದಿರೋ ಕೆಲಸ ಆಗಿತ್ತದು. ಇವತ್ತು ಶಾಸಕರು ಮಾಡಿದ್ದಾರೆ ಅಂತಂದರೆ ಎಲ್ಲರಿಗೂ ಸಂತೋಷ ಪಡೋವಂಥ ವಿಚಾರ. ಎಲ್ಲರಿಗೂ ಖುಷಿಯಾಗಿದೆ. ಕಾವೇರಿ ನೀರು ನಮ್ಮ ನೆಲಮಂಗಲ ತಾಲೂಕಿಗೆ ಬರುತ್ತೆ ಅಂದರೆ ಎಲ್ಲರಿಗೂ ಖುಷಿ ಅಲ್ವಾ? ಹೇಳೋರು ಮುಖ ಮುರ್ಚೋ ಥರ ನಮ್ಮ ಶಾಸಕರು ಮಾಡಿ ತೋರಿಸಿದ್ದಾರೆ. ಇವತ್ತು ಯಾರು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾರೋ ಅವ್ರಿಗೆಲ್ಲ ಇವತ್ತು ಅದ್ರ ಉತ್ತರ ಸಿಕ್ಕಿದೆ ಆಲ್ರೆಡಿ. ಅದಕ್ಕೆ ಇವಾಗ ಏನಂದರೆ ಆ ಶಾಸಕರಿಗೆ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಧನ್ಯವಾದ ತಿಳಿಸ್ತೀವಿ. ಇನ್ನು ಸ್ವಲ್ಪ ದಿನದಲ್ಲಿ ನೀವು ನೋಡ್ತಾ ಇರಿ. ಸಾರ್, ನಮ್ಮ ಶಾಸಕರು ಇಡೀ ನಮ್ಮ ತಾಲೂಕಿನಾದ್ಯಂತ ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲೂ ಯುವಕರಾಗಿರ್ಬೋದು, ಎಲ್ಲಿ ನಮ್ಮ ಅತ್ಯುತ್ತಮ ಒಂದು ಕೆಲಸವನ್ನು ಮೆಚ್ಚಿಕೊಂಡು ಇಡೀ ಗ್ರಾಮಸ್ಥರುಗಳು ಎಲ್ಲೆಲ್ಲಿ ಯಾವ ಪಂಚಾಯತ್ ಲಿಮಿಟ್ಸಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರನ್ನ ಪುಣ್ಯ ಮಾಡಿರಬೇಕು. ನಮ್ಮಂಥ ಶಾಸಕರು ಪಡಿಬೇಕು. ಅಂಥ ಶಾಸಕರನ್ನ ಪಡೆದಿರೋದು ನಾವು ತುಂಬ ಅತ್ಯುತ್ತಮವಾದ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಸಿಕ್ಕಿದ್ದಾರೆ. ಇನ್ನೂ ಅತಿ ಹೆಚ್ಚು ಅವರು ನಮ್ಮ ಇಷ್ಟು ಮಾಡಿದ್ದಕ್ಕೂ ನಾವು ಇನ್ನೂ ಮಾತುಗಳಿಲ್ಲ. ಇನ್ನೂ ಮುಂದೆ ಮಾಡಬೇಕು ಅಂತ ಇದ್ದಾರಲ್ಲ, ಅಂಥ ಶಾಸಕರು ಪಡೆದಿದ್ದು ಪುಣ್ಯ ಮಾಡಿದ್ದೀವಿ. ನಮ್ಮ ಶ್ರೀನಿವಾಸರವರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್.